ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಆರ್ ಸಿ ಬಿ ಜಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ಗಳನ್ನ ಹಾಕಿರೋದಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ 9ನೇ ತಾರೀಕಿಂದನೇ WPL ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪೋಸ್ಟರ್ಸ್ ಗಳನ್ನ ನೋಡ್ತಾ ಇದ್ರೆ ಒನ್ ಆಫ್ ದ ಕ್ರೇಜಿಯಸ್ಟ್ ಎಲ್ಲ ಪ್ಲೇಯರ್ಸ್ ಗಳು ಕೂಡ ಜಾಯ್ನ್ ಆಗ್ತಿರೋದು ನಮ್ಮ ಆರ್ ಸಿ ಬಿ ಕ್ಯಾಂಪ್. ಅದಲ್ಲಂತೂ ಓವರ್ಸೀಸ್ ಆಗಿರ್ಬೋದು, ಅದೇ ರೀತಿಯಾಗಿ ಇಂಡಿಯಾದ ಕರೆಂಟ್ ಪ್ಲೇಯರ್ಸ್ ಗಳು ಕೂಡ ಟ್ರಾವೆಲ್ ಇಂದ ಅಂದ್ರೆ ಶ್ರೀಲಂಕಾ ಟೂರ್ ನ ಮುಗಿಸ್ಕೊಂಡು ವೈಟ್ ವಾಶ್ ನ ಮಾಡ್ಕೊಂಡು ಒನ್ ಆಫ್ ದ ಕ್ರೇಜಿಯಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾ ಟೀಮ್ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಅದೇ ಖುಷಿಯಿಂದ ಇವಾಗ ನಮ್ಮ ಆರ್ ಸಿ ಬಿ ಎಲ್ಲ ಆರ್ ಸಿ ಬಿ ಆರ್ ಆಲ್ IPL ಫ್ರಾಂಚೈಸಿಗಳು ಎಲ್ಲ ಪ್ಲೇಯರ್ಸ್ಗಳು ಕೂಡ ಜಾಯ್ನ್ ಆಗ್ತಾ ಇರುವಂತದ್ದು. ಅದ್ರಲ್ಲಿ ಮೇನ್ ಹಾಕೊಂಡು ನಮ್ಮ ಆರ್ ಸಿ ಬಿ ಅಂತೂ ಯಾರ್ಯಾರು ಇವಾಗ ಸದ್ಯದಲ್ಲಿ ಜಾಯ್ನ್ ಆಗ್ತಾ ಇದ್ದದ್ದು ಅದೇ ರೀತಿ ಆಗಿರುವಂತದ್ದು ಎಲ್ಲವನ್ನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಸ್ಟ್ ಒಂದು ಅಪ್ಡೇಟ್ ಗಳನ್ನ ಕೊಡ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಆಲ್ರೌಂಡರ್ಸ್ ಗಳಾಗಿರ್ಬೋದು, ಅದೇ ರೀತಿಯಾಗಿ ಓವರ್ಸೀಸ್ ನಲ್ಲಿ ಮೇನ್ ಹಾಕೊಂಡು ಪ್ಲೇಯರ್ಸ್ ಗಳಾಗಿರ್ಬೋದು, ನಮ್ಮ ಇಂಡಿಯಾದ ಸಿಕ್ಕಾಪಟ್ಟೆ ಸದ್ದಲ್ಲೇ ಇಲ್ಲದೆ ಇರುವಂತದ್ದು ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್. ಅದು ನಮ್ಮ ಆರ್ ಸಿ ಬಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರನ್ನ ಬೈಬ್ಯಾಕ್ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಆಗಿರುವಂತ ಶ್ರೇಯಾಂಕ ಪಾಟೀಲ್ ಅವರ ಬೌಲಿಂಗ್ ಅವ್ರ ಬ್ಯಾಟಿಂಗ್ ಎಬಿಲಿಟಿ ಅವ್ರ ಫೀಲ್ಡಿಂಗ್ ಎಬಿಲಿಟಿ ಮೂರಲ್ಲೂ ಕೇಪಬಿಲಿಟಿ ಇರುವಂತ ಪ್ಲೇಯರ್ ಆಗಿರುವಂತವ್ರು. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ನಮ್ಮ ಆರ್ ಸಿ ಬಿಗೆ ಪಿಕ್ ಮಾಡಿರುವಂತದ್ದು ಅಂದ್ರೆ ಅದ್ರಲ್ಲಿ ಮೇನ್ ಹಾಕೊಂಡು ರಿಟರ್ನ್ ಮಾಡಿರುವಂತದ್ದು ನೋಡ್ತಾ ಇರೋ ಮಟ್ಟಿಗೆ. ಅದೇ ರೀತಿ ಯಾರ್ಯಾರು ಬಂದಿರೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಹೆಡ್ ಕೋಚ್ ಗಳನ್ನು ಕೂಡ ಅಂದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ಯಾವ ಕೆಲಸವನ್ನ ಮಾಡುವಂತ ಪ್ಲೇಯರ್ಸ್ ಗಳು ಇದ್ದಾರೆ ಅನ್ನೋದನ್ನು ಕೂಡ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಲ್ಲಿ ತಿಳಿಸ್ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದು ಯಾರ್ಯಾರು ಹೆಡ್ ಕೋಚ್ ಕಡೆ ಬರೋದು, ಅದು ಕೋಚಿಂಗ್ ಸ್ಟಾಫ್ಸ್ ಗಳು ಯಾರ್ಯಾರು ಇರೋದು, ಅದೇ ರೀತಿಯಾಗಿ ಪ್ಲೇಯರ್ಸ್ ಗಳು ಯಾರ್ಯಾರು ಜಾಯ್ನ್ ಆಗಿರುವಂತದ್ದು ಅನ್ನೋದನ್ನ ಪೂರ್ತಿಯಾಗಿ ನಾನು ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸಬರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಎಲ್ಲ ಪ್ಲೇಯರ್ಸ್ ಗಳು ಯಾರ್ಯಾರು ಜಾಯ್ನ್ ಆಗಿರುವಂತದ್ದು ಒಂದು ನೋಡೋದಾದ್ರೆ ಮೊದಲೇದಾಗಿ ಬರ್ತಾರೆ ನೆದಲ್ ಕ್ಲರ್ಕ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಎಸ್ ನೆದಲ್ ಕ್ಲರ್ಕ್ ಅವರು ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್. ಇದ್ರಲ್ಲಿ ಮೇನ್ ಹಾಕೊಂಡು ಬ್ಯಾಟಿಂಗ್ ವಿತ್ ಬೌಲಿಂಗ್ ಎಲಿಸ್ ಪೆರಿ ಅವ್ರ ಕೆಲಸ ಇವ್ರು ಮಾಡುವಂತ ಸಾಧ್ಯತೆ ಇದೆ ಈ ಸೀಸನ್ ನಲ್ಲಿ ಅಂತ ಬಂದ್ರೆ. ಯಾಕಪ್ಪ ಅಂತ ಹೇಳಿದ್ರೆ ಎಲಿಸ್ ಪೆರಿ ಅವರು ಅನ್ಅವೈಲೇಬಲ್ ಆಗಿರೋದ್ರಿಂದ ಈ ಸೀಸನ್ ಇವ್ರ ಮೇಲೆ ಹೆಚ್ಚು ನಮ್ಮ ಆರ್ ಸಿ ಬಿ ಡಿಪೆಂಡ್ ಹಾಕೊಂಡಿರೋದು. ಓವರ್ಸೀಸ್ ಆಲ್ರೌಂಡರ್ಸ್ ಕಡೆ ಹೋಗ್ತಾ ಇರೋದಾದ್ರೆ ನೆದೆಲ್ ಡಿ ಕ್ಲರ್ಕ್ ಅವರು. ನೆಕ್ಸ್ಟ್ ಅಲ್ಲಿ ಹೋಗೋದ್ರೆ ನಮ್ಮ ಆರ್ ಸಿ ಬಿ ಬಂದಿರುವಂತದ್ದು ಇಲ್ಲಿ ಹೇಮಲತ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಡಯಲ್ ನ ಹೇಮಲತ್ ಅವರು ಇವರು ಕೂಡ ಬ್ಯಾಟ್ ಅಂಡ್ ಬೌಲ್ ಎರಡರಲ್ಲೂ ಆರ್ ಸಿ ಬಿಗೆ ಸಾಥ್ ಕೊಡುವಂತವ್ರು. ನಮ್ಮ ಆರ್ ಸಿ ಬಿ ಹೆಚ್ಚಿನಾಗಿ ಆಲ್ರೌಂಡರ್ಸ್ ಗಳಿಗೆ ಟಾರ್ಗೆಟ್ ಹೋಗಿರುವಂತದ್ದು ಅದೇ ರೀತಿಯಾಗಿ ಸೆಟ್ಲ್ ಆಗಿರುವಂತದ್ದು ಡಯಲ್ ಹೇಮಲತ್ ಅವರು ಒಂದು ಜಾಯ್ನ್ ಆಗಿರುವಂತದ್ದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿ ಮುತ್ತು ಅಂತಾನೆ ಹೇಳ್ಬೋದಾಗಿದೆ. ಶ್ರೇಯಾಂಕ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿರುವಂತದ್ದು ವಿತ್ ಬ್ಯಾಟ್ ಅಂಡ್ ಬಾಲ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡುವಂತವ್ರು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅರುಂಧತಿ ರೆಡ್ಡಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಅರುಂಧತಿ ರೆಡ್ಡಿ ಅವರು ಒಂದು ಜಾಯ್ನ್ ಆಗ್ಲಿಲ್ಲ. ಅವ್ರು ಸದ್ಯದಲ್ಲಿ ನನ್ನ ಪ್ರಕಾರ ಜಾಯ್ನ್ ಆಗುವಂತ ಅಪ್ಡೇಟ್ಗಳು ಕೂಡ ಯಾಕಪ್ಪ ಅಂತ ಹೇಳಿ ಇಂಡಿಯಾ ಟೂರ್ ಹೋಗಿ ಬಂದಿರೋದ್ರಿಂದ ಇವ್ರು ಯಾರು ಕೂಡ ಅನ್ಅವೈಲೇಬಲ್ ಆಗಿದ್ದು ಇಂಡಿಯಾ ಟೂರ್ ಅಲ್ಲಿ. ಯಾಕಪ್ಪ ಅಂತ ಹೇಳಿ ಕೊನೆ ಮ್ಯಾಚ್ ಎಲ್ಲ ನಮ್ಮ ಇಂಡಿಯಾದ ಯಾರು ಜೂನಿಯರ್ಸ್ ಗಳಿದ್ರು ಅವರೇ ಆಡಿರುವಂತದ್ದು. ಅರುಂಧತಿ ರೆಡ್ಡಿ ಅವರು ಜಾಯ್ನ್ ಆಗ್ಲಿಲ್ಲ, ಸದ್ಯದಲ್ಲಿ ಜಾಯ್ನ್ ಆಗುವಂತ ಸಾಧ್ಯತೆ ಕೂಡ ಇರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಾಧಾ ಯಾದವ್ ಅವರು. ಎಸ್ ಆರ್ ಸಿ ಬಿ ಆರ್ ನಮ್ಮ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ವಿತ್ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಎರಡನ್ನು ಒನ್ ಆಫ್ ದ ಗನ್ ಫೀಲ್ಡರ್ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ರಾಧಾ ಯಾದವ್ ಅವರು ಇವಾಗ ನಮ್ಮ ಆರ್ ಸಿ ಬಿಗೆ ಜಾಯ್ನ್ ಆಗಿರೋದು ಆರ್ ಸಿ ಬಿ ಕ್ಯಾಂಪ್ ಗೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಿಚಾ ಘೋಷ್. ಎಸ್ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಕೀಪರ್ ಕಮ್ ಬ್ಯಾಟಿಂಗ್ ಫಿನಿಶರ್ ಎಂತದೇ ಅಂತ ತಿಳ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್ ಸಿ ಬಿ ಆರ್ ಇಂಡಿಯಾ ನೋಡಿರುವಂತ ವಿಕೆಟ್ ಕೀಪರ್ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ರಿಚಾ ಘೋಷ್ ಅವರು ಕೂಡ ನಮ್ಮ ಆರ್ ಸಿ ಬಿ ಜಾಯ್ನ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಜಾಯ್ನ್ ಆಗಿರೋ ಮಟ್ಟಿಗೆ ನಮ್ಮ ಆರ್ ಸಿ ಬಿ ಕೊಟ್ಟಿರುವಂತ ಅಪ್ಡೇಟ್ ಒಂದು ಶ್ರೇಯಾಂಕ ಪಾಟೀಲ್, ಅದೇ ರೀತಿ ಡೇಲ್ ಹೇಮಲತ್ ಅವರು, ರಾಧಾ ಯಾದವ್ ಅವರು ಅಂಡ್ ನೆದಲ್ ಡಿ ಕ್ಲರ್ಕ್ ಅವರು ಒಂದಾಯ್ತು. ಅದೇ ರೀತಿಯಾಗಿ ರಿಚಾ ಘೋಷ್ ಅವರು ಇಷ್ಟು ಜನ ಜಾಯ್ನ್ ಆಗಿರೋದು. ನಮ್ಮ ಆರ್ ಸಿ ಬಿ ಕ್ವೀನ್ ಇನ್ನು ಬರಲಿಲ್ಲ, ಸ್ಮಿತಿ ಮಂದಾನ್ ಅವರು ಇನ್ನೂ ಕೂಡ ಜಾಯ್ನ್ ಆಗಲಿಲ್ಲ. ನನ್ನ ಪ್ರಕಾರ 22ನೇ ತಾರೀಕು ಮತ್ತೊಂದು 2ರಿಂದ 3 ದಿನದ ಒಳಗೆ ನಮ್ಮ ಆರ್ ಸಿ ಬಿ ಕ್ಯಾಂಪ್ಗೆ ಜಾಯ್ನ್ ಹಾಕೊಂಡು ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡುವಂತ ಸಾಧ್ಯತೆ ಅಂತೂ ಇರೋದು. ಯಾಕಪ್ಪ ಅಂತ ಹೆಚ್ಚು ದಿನ ಏನಿಲ್ಲ, 9ನೇ ತಾರೀಕಿನ ಸ್ಟಾರ್ಟ್ ಆಗ್ತಿರೋದ್ರಿಂದ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ MI ಜೊತೆ ಇರುವಂತದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ರೈವಲ್ರಿ ಅಂತಾನೆ ಹೇಳ್ಬೋದಾಗಿದೆ. 4 ನಮ್ಮ ಆರ್ ಸಿ ಬಿ ವಿನ್ ಆಗಿರೋದು, 3 ಅವ್ರು ವಿನ್ ಆಗಿರುವಂತದ್ದು. ಅದೇ ರೀತಿಯಾಗಿ ಇವಾಗ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಗಳು ಯಾರ್ಯಾರು ಹೆಡ್ ಕೋಚ್, ಅದೇ ರೀತಿಯಾಗಿ ಅಸಿಸ್ಟೆಂಟ್ ಕೋಚಸ್ ಅಂಡ್ ಬ್ಯಾಟಿಂಗ್ ಕೋಚ್ ಯಾರ್ಯಾರು ಆಗಿರುವಂತದ್ದು ನೋಡೋದು. ನಮ್ಮ ಆರ್ ಸಿ ಬಿ ಜಸ್ಟ್ ಕೊಟ್ಟಿರುವಂತ ಅಪ್ಡೇಟ್ ಕಡೆ ಹೋಗೋದಾದ್ರೆ ಹೆಡ್ ಕೋಚ್ ನಮ್ಮ ಆರ್ ಸಿ ಬಿ WPL ಹೆಡ್ ಕೋಚ್ ಆಗಿರುವಂತದ್ದು ಮಲೋನ್ ರಂಗರಾಜನ್ ಅವರು ಅಂತ. ನೆಕ್ಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕೋಚ್ ಹಾಕೋಣ ಅನ್ಯ ಅವರು ಅಂತ ಆಗಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಬ್ಯಾಟಿಂಗ್ ಕೋಚ್ ಹಾಕೋಣ RX ಮುರಳೀಧರನ್ ಅಂತ ಆಗಿರುವಂತದ್ದು ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿದು. WPL ನಲ್ಲಿ ಹೇಳ್ತಾರೆ ಮಟ್ಟಿಗೆ ಇನ್ನು ಮೆನ್ಸ್ ಅಲ್ಲಿ ಇನ್ನೂ ಕೂಡ ಬರಲಿಲ್ಲ. ಮಾರ್ಚ್ ಹತ್ತತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇರುವಂತ 2 ಮಂತ್ ಇರುವಂತ ಜನವರಿ ಫೆಬ್ರವರಿ. ಅದಕ್ಕೆ ನಮ್ಮ ಆರ್ ಸಿ ಬಿ WPL ಒಂದು ಆಗ್ತಾ ಇರೋದು. WPL ಆದ ತಕ್ಷಣ T20 ವರ್ಲ್ಡ್ ಕಪ್ ಬರುತ್ತೆ. ಅದಕ್ಕೆ WPL ನಲ್ಲಿ ಯಾವ್ಯಾವ ಹೆಡ್ ಕೋಚ್ ಗಳು ಇರುವಂತದ್ದು. ಅದೇ ರೀತಿ ನಮ್ಮ ಆರ್ ಸಿ ಬಿ ಕೊಟ್ಟಿರುವಂತ ಅಪ್ಡೇಟ್ ಗಳಲ್ಲಿ ಇಷ್ಟು ಜನ ಪ್ಲೇಯರ್ಸ್ ಗಳು ಜಾಯ್ನ್ ಆಗಿರುವಂತ ನಮ್ಮ ಆರ್ ಸಿ ಬಿ ಅಂತ ಆರ್ ಸಿ ಬಿ ಕೊಟ್ಟಿರುವಂತ ಅಪ್ಡೇಟ್.
ನೋಡಿ ಏನೇನೆಲ್ಲ ಆಗುತ್ತೆ ಅಂತ ನಮ್ಮ ಆರ್-ಸಿ-ಬಿಯಲ್ಲಿ ಎಷ್ಟು ಜನ ಜಾಯಿನ್ ಮತ್ತೆ ಯಾರ್ಯಾರು ಜಾಯಿನ್ ಆಗ್ತಾರೆ, ಸ್ಮಿತ್ ಅವ್ರು ಯಾವಾಗ ಜಾಯಿನ್ ಆಗುವುದು ಅಂತ, ಯಾರ್ಯಾರು ಜಾಯಿನ್ ಆಗ್ತಾರೆ ಎಲ್ಲವನ್ನ ನಾನು ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ಮುಂದೆ ಬರುವಂಥ ವಿಡಿಯೋಸ್‌ಗಳಲ್ಲಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಂತೂ 100% ಅಪ್ಡೇಟ್‌ಗಳು ಸಿಕ್ಕೇ ಸಿಗತ್ತೆ. ಇದಿಷ್ಟು ನಮ್ಮ ಆರ್-ಸಿ-ಬಿ ಡಬ್ಲ್ಯೂ-ಪಿ-ಎಲ್‌ನ ಬಗ್ಗೆ ಬಂದಿರುವಂಥ ಅಪ್ಡೇಟ್‌ಗಳಾಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್‌ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.